ನಮಸ್ಕಾರ. ನಾನು ಮಧುಶ್ರೀ, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ. ಇವತ್ತಿನ ತರಗತಿನಲ್ಲಿ BSc 4ನೇ ಸೆಮಿಸ್ಟರ ಪಠ್ಯಪುಸ್ತಕವಾಗಿರುವಂತಹ ವಿಸ್ಮಯ 4 ಇದರಲ್ಲಿ ಅಧ್ಯಯನಕ್ಕೆ ಇಟ್ಟಿರುವಂತಹ ಒಂದು ಪದ್ಯ ಜಮುನಿ ನೀನು ಯಾರು ಅನ್ನುವಂತಹ ಪದ್ಯದ ಸಾರಾಂಶವನ್ನು ನಾವು ನೋಡೋಣ. ಈ ಒಂದು ಪದ್ಯವನ್ನು ಹಿಂದಿ ಭಾಷೆಯಲ್ಲಿ ಜಸಿಂತಾ ಕೆರ್ಕೆಟ್ ಅವರು ರಚನೆ ಮಾಡಿದ್ದಾರೆ. ಅದನ್ನು ಕನ್ನಡಕ್ಕೆ ಸಂವರ್ಧ ಸಾಹಿಲ್ ಅವರು ಅನುವಾದವನ್ನು ಮಾಡಿರುವಂಥದ್ದು. ಈ ಒಂದು ಕವಿತೆ ಜಮುನಿ ನೀನು ಯಾರು ಅನ್ನುವಂತಹ ಕವಿತೆ ಒಂದು ಸ್ತ್ರೀವಾದಿ ಕವಿತೆ ಆಗಿರುವಂಥದ್ದು. ಅಂದರೆ ಇದು ಒಂದು ಮಹಿಳೆಯನ್ನು ಇವತ್ತಿನ ಒಂದು ಬಂಡವಾಳಶಾಹಿ ಮಾಧ್ಯಮ ಸಂಸ್ಕೃತಿ ಹೇಗೆ ನಡೆಸ್ಕೊಳ್ತಾ ಇದೆ ಅನ್ನುವಂಥದ್ದು, ಮಹಿಳೆಯ ಜೀವನವನ್ನು ಅಥವಾ ಮಹಿಳೆಯ ಒಂದು ನೋವುಗಳನ್ನು ಇವತ್ತಿನ ಬಂಡವಾಳಶಾಹಿ ಮಾಧ್ಯಮ ಸಂಸ್ಕೃತಿ ಆಗಿರುವಂಥದ್ದು ಅಥವಾ ಇವತ್ತಿನ ಸಮಾಜ ಅದನ್ನು ಹೇಗೆ ತೋರಿಸ್ತಾ ಇದೆ ಅನ್ನುವಂಥದ್ದನ್ನು ಅವರು ಈ ಒಂದು ಕವಿತೆಯ ಮೂಲಕವಾಗಿ ತಿಳಿಸ್ತಾ ಇದ್ದಾರೆ. ಅಂದರೆ ಈ ಒಂದು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ವಿಷಯಗಳನ್ನು ಸಹ ವ್ಯಾಪಾರದ ದೃಷ್ಟಿಕೋನದಿಂದಲೇ ಕಾಣುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಆಯಿತಾ? ಅಂದರೆ ಒಂದು ದೇವಾಲಯಗಳ ಪೂಜೆಯಿಂದಲೂ ಸಹ ಪ್ರತಿಯೊಂದು ಸಹ ವ್ಯಾಪಾರೀಕರಣ ದೃಷ್ಟಿಕೋನದಿಂದಲೇ ಕಾಣುವಂಥದ್ದು. ಅದೇ ರೀತಿ ಇವತ್ತಿನ ಒಂದು ಸಮಾಜದಲ್ಲಿ ಒಬ್ಬ ಸ್ತ್ರೀಯ ನೋವು, ಒಬ್ಬ ಸ್ತ್ರೀಯ ಸಂಕಟವೂ ಸಹ ವ್ಯಾಪಾರೀಕರಣ ದೃಷ್ಟಿಕೋನದಿಂದಲೇ ನೋಡುವಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಅಂದರೆ ಇಲ್ಲಿ ನೋವಿನ ವ್ಯಾಪಾರವನ್ನು ನಾವು ಕಾಣ್ಬೋದಾಗಿದೆ. ನೋಡಿ, ಇಲ್ಲಿ ಮೊದಲನೇ ಕವಿತಿನಲ್ಲಿ ಹೇಳ್ತಾರೆ, ನೋಡು ಜಮುನಿ. ಜಮುನಿ ಅಂದರೆ ಒಬ್ಬ ಹೆಣ್ಣು ಮಗಳು. ಆಯಿತಾ? ಆದರೆ ಇಲ್ಲಿ ಇದು ಕೇವಲ ಜಮುನಿ ಅಂತ ಯಾವುದೋ ಒಂದು ಜಮುನಿಯ ಕತೆ ಅಲ್ಲ. ಇದು ನಮ್ಮ ಸಮಾಜದಲ್ಲಿರುವಂತಹ ಪ್ರತಿಯೊಂದು ಹೆಣ್ಣು ಮಗಳಿಗೆ ಆಗುತ್ತಿರುವಂಥ ಅಥವಾ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ಆಗ್ತಿರುವಂತಹ ಒಂದು ಭಯಾನಕ ಸತ್ಯ, ಹೆಣ್ಣು ಮಕ್ಕಳ ವಿಷಯದಲ್ಲಿ ಆಗ್ತಿರುವಂತಹ ಒಂದು ಸತ್ಯವನ್ನು ಈ ಒಂದು ಕವಿತೆ ತೆರೆದಿಡುವಂಥದ್ದು. ಯಾವ ವಿಚಾರವನ್ನು ಅದು ಹೇಳ್ತಾ ಇದೆ ಅಂದರೆ, ನೋಡಿಲ್ಲಿ ಹೇಳ್ತಿದ್ದಾರೆ, ನೋಡು ಜಮುನಿ, ಹೇಗೆ ನಿನ್ನ ನೋವು ಪ್ರತಿದಿನ ಸುದ್ದಿಯ ಸಂತೆ ಏರ್ಪಡಿಸುತ್ತದೆ. ನಿನ್ನ ನೋವು ಹೇಗೆ ಹಳ್ಳಿ ದಿಲ್ಲಿ ದೇಶ ವಿದೇಶ ಎಲ್ಲ ಕಡೆ ಮಾರಾಟವಾಗುತ್ತಿದೆ. ನೋಡಿಲಿ ಮೊದಲ ಭಾಗದಲ್ಲೇ ಅವ್ರು ಹೇಳ್ತಾರೆ, ಜಮುನಿ ಅನ್ನುವಂತಹ ಯಾರೋ ಒಬ್ಬಳು ಹೆಣ್ಣು ಮಗಳು, ಆ ಹೆಣ್ಣು ಮಗಳ ನೋವು ಮಾರಾಟವಾಗುತ್ತಿದೆ ಅಂತ ಹೇಳಿಬಿಟ್ಟು. ಅಂದರೆ ಇಲ್ಲಿ ಕವಿಯಿತ್ರಿ ಚರ್ಚೆ ಮಾಡ್ತಾ ಇರುವುದು ಅತ್ಯಂತ ಭಯಾನಕವಾದಂತಹ ಒಂದು ಸತ್ಯವನ್ನು. ಯಾವ ಸತ್ಯ ಅಂದರೆ ಹೆಣ್ಣಿನ ನೋವನ್ನು ವ್ಯಾಪಾರದ ದೃಷ್ಟಿಕೋನದಿಂದ ನೋಡುವಂತಹ ಒಂದು ಸತ್ಯವನ್ನು, ಹೆಣ್ಣಿನ ನೋವನ್ನು ಸಹ ಬಿಟ್ಟಿಲ್ಲ, ಅದನ್ನು ಸಹ ವ್ಯಾಪಾರೀಕರಣದ ದೃಷ್ಟಿಯಿಂದ ನೋಡ್ತಿದ್ದಾರೆ. ಅದರಿಂದಲೂ ಸಹ ತಾವು ಏನು ಲಾಭ ಮಾಡ್ಕೋಬಹುದು, ಹೇಗೆ ಲಾಭ ಮಾಡ್ಕೋಬಹುದು ಅನ್ನುವಂಥದ್ದನ್ನು ಚಿಂತನೆ ಮಾಡುವಂತಹ, ಲಾಭ ಮಾಡಿಕೊಳ್ಳುವಂತಹ ಜನರು ಇದ್ದಾರೆ ಅಂತೇಳ್ಬಿಟ್ಟು. ನೋಡಿ, ಅವಳ ಪ್ರತಿದಿನದ ನೋವು ಅಂದರೆ ಅವಳು ಅನುಭವಿಸ್ತಿರುವಂತಹ ನೋವು ದಿನವೂ ಸಹ ಜನರಿಗೆ ಒಂದು ಸುದ್ದಿಯ ಸಂತೆಯಾಗಿದೆ. ಸಂತೆ ಅಂದರೆ ಅದು ಸರಕುಗಳನ್ನು ಕೊಳ್ಳುವ ಮತ್ತು ಮಾರುವ ಸ್ಥಳ. ಹಾಗೆ ಇಲ್ಲಿ ಆ ಜಮುನಿ ಅನ್ನುವಂಥವಳ ನೋವು ಸಂತೆಯಲ್ಲಿ ಮಾರಾಟವಾಗುವಂತಹ ವಸ್ತು ಆಗಿಬಿಟ್ಟಿದೆ. ಆಯಿತಾ? ಅದು ಕೇವಲ ಯಾವುದೋ ಒಂದು ಊರಿನ ಸಂತೆಯಲ್ಲ, ಬದಲಾಗಿ ಹಳ್ಳಿ ದಿಲ್ಲಿ ದೇಶ ವಿದೇಶ ಎಲ್ಲ ಕಡೆನೂ ಸಹ ಅದು ಮಾರಾಟವಾಗ್ತಾ ಇದೆ ಅನ್ನುವಂಥ ಒಂದು ಸತ್ಯವನ್ನು ಅವರಿಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಹೆಣ್ಣು ಮಗಳ ಮೇಲೆ ನಡೀತಿರುವಂತಹ ಅತ್ಯಾಚಾರ, ದೌರ್ಜನ್ಯ, ಶೋಷಣೆಯ ಸುದ್ದಿಗಳು ಎಷ್ಟು ಹೆಚ್ಚಾಗಿ ಹರಡುತ್ತವೆ. ಅದನ್ನು ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಆ ಆಸಕ್ತಿಯನ್ನೇ ಒಂದು ಬಂಡವಾಳವನ್ನಾಗಿ ಮಾಡಿಕೊಂಡು ಅದರಿಂದ ಲಾಭ ಪಡ್ಕೊಳ್ಳೋದಕ್ಕೋಸ್ಕರವಾಗಿ ವಿವಿಧ ಮಾಧ್ಯಮಗಳು ಆ ಹೆಣ್ಣಿನ ನೋವನ್ನು ಒಂದು ಮಾರುಕಟ್ಟೆಯ ಸರಕನ್ನಾಗಿ ಮಾಡಿಬಿಟ್ಟಿದೆ. ಆ ಜಮುನಿಯ ಕಣ್ಣೀರು TRP ಹೆಚ್ಚಿಸುವಂತಹ ಒಂದು ಸಾಧನವಾಗಿದೆ. TRP ಅಂದರೆ ನಿಮಗೆ ಗೊತ್ತಿರಬಹುದು ಅಂತ ಅನ್ಕೋತೀನಿ. TRP ಅಂತಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ ಹೇಳಿಬಿಟ್ಟು. ಅಂದರೆ ಒಂದು ಕಾರ್ಯಕ್ರಮ ಪ್ರಸಾರಗೊಂಡಾಗ ಅದು ಎಷ್ಟರ ಮಟ್ಟಿಗೆ ಜನರನ್ನು ಆಕರ್ಷಿಸಿದೆ, ಎಷ್ಟರ ಮಟ್ಟಿಗೆ ಅದನ್ನು ಜನರು ವೀಕ್ಷಣೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ತಿಳಿಸುವಂಥದ್ದು TRP ಅಂತ ಹೇಳಿಬಿಟ್ಟು. ಹಾಗೆ ಇವತ್ತು TRP ಹೆಚ್ಚುವಂತಹ ಕಾರ್ಯಕ್ರಮ ಯಾವುದಾಗಿರುತ್ತಪ್ಪ ಅಂತಂದರೆ ಅದು ಹೆಣ್ಣಿನ ಮೇಲೆ ನಡೆಯುವಂತಹ
ದೌರ್ಜನ್ಯ, ನೋವು, ಅತ್ಯಾಚಾರದ ಸುದ್ದಿಗಳು ಏನಿರ್ತವೋ ಅವು ಮಾಧ್ಯಮಗಳಿಗೆ TRPಯನ್ನು ಹೆಚ್ಚಿಸುವಂತಹ ಸಾಧನವಾಗಿದೆ. ಅದನ್ನು ಅವರು ಅಂತಹ ಸುದ್ದಿಗಳನ್ನು ಅವರು ತಮ್ಮ TRPಯನ್ನು ಹೆಚ್ಚಿಸುವಂಥ ಸಾಧನವನ್ನಾಗಿ ಮಾಡಿಕೊಂಡಿದ್ದಾಳೆ. ನೋಡಿ, ಇಲ್ಲಿ ಆ ಜಮುನಿ ಅನುಭವಿಸುವಂತಹ ಯಾವ ಯಾವ ನೋವುಗಳು ಸುದ್ದಿ ಆಗ್ತಾ ಇದೆ ನೋಡಿ. ಗಂಡನಿಂದ ತಿಂದ ಒದೆ, ನೆರೆಮನೆಯವನು ನಿನ್ನ ಮೇಲೆ ನಡೆಸಿದ ಅತ್ಯಾಚಾರ, ಪ್ರಿಯಕರ ಬೇಡದೆ ನೀಡಿದ ಫಲ, ಇನ್ನೂ ಆಗಲಿರುವ ನಿನ್ನ ಹತ್ಯೆ, ನೀನು ಅನುಭವಿಸಿದ ಶೋಷಣೆ ಮತ್ತು ಪೀಡನೆ ಎಲ್ಲವೂ ರುಚಿ ರುಚಿಯಾದ ಸುದ್ದಿಯಾಗಿ ನಿನ್ನ ನೋವಿನ ವ್ಯವಹಾರ ನಡೆಸಿದೆ. ನೋಡಿ, ಇಲ್ಲಿ ಆ ಜಮುನಿ ಕೇವಲ ಒಬ್ಬ ವ್ಯಕ್ತಿಯಿಂದ ಶೋಷಣೆಗೆ ಒಳಗಾಗುವುದಿಲ್ಲ. ಅಂದರೆ ಇವತ್ತು ಹೆಣ್ಣು ಮಗಳು ಯಾರೋ ಒಬ್ಬರಿಂದ ಶೋಷಣೆಗೆ ಒಳಗಾಗ್ತಿಲ್ಲ, ಬದಲಾಗಿ ಎಷ್ಟೋ ಕುಟುಂಬಗಳಲ್ಲಿ ಸ್ವತಃ ಕುಟುಂಬದಿಂದ, ಗಂಡನಿಂದ ಅಥವಾ ತನ್ನ ಮನೆಯವರಿಂದಲೇ ಸಹ ಅವರು ಶೋಷಣೆಗೆ ಒಳಗಾಗ್ತಿದ್ದಾಳೆ. ಅಂತಹ ಗಂಡನಿಂದ ಶೋಷಣೆಗೆ ಒಳಗಾಗ್ದಂತಹ ವಿಚಾರಗಳು ಸಹ ಇವತ್ತು ಸುದ್ದಿ ಆಗ್ತಿದ್ದಾವೆ. ಜೊತೆಗೆ ಸಾಮಾಜಿಕವಾಗಿಯೂ ಸಹ ಅವಳು ಶೋಷಣೆಗೆ ಒಳಗಾಗ್ತಿದ್ದಾಳೆ. ನೆರೆಮನೆಯವನು ಅತ್ಯಾಚಾರ ಮಾಡ್ತಾ ಇದ್ದಾನೆ. ಅಂದರೆ ಎಷ್ಟೋ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಒಂಟಿಯಾಗಿರುವಂತಹ ಸಮಯವನ್ನು ಬಳಸಿಕೊಂಡು ನೆರೆಮನೆಯವರೇ ಅತ್ಯಾಚಾರ ಮಾಡುವಂಥ ಸುದ್ದಿಗಳನ್ನು ನಾವು ಇವತ್ತು ದಿನಂಪ್ರತಿ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಆ ಸುದ್ದಿಯನ್ನು ಅವರು ಪದೇ ಪದೇ ಬಿತ್ತರ ಮಾಡುವಂಥದ್ದನ್ನು ಸಹ ನಾವು ನೋಡ್ತಾ ಇರ್ತೀವಿ. ಅಷ್ಟೇ ಅಲ್ಲ, ಆ ಹೆಣ್ಣಿಗೆ ಯಾರನ್ನೋ ನಂಬಿ ಪ್ರೀತಿಸಿದಂತಹ ವ್ಯಕ್ತಿಯೂ ಸಹ ಅವಳನ್ನು ಗರ್ಭಿಣಿ ಮಾಡಿ, ಅಂದರೆ ಅಲ್ಲಿ ಬೇಡದೆ ನೀಡಿದ ಫಲ, ಗರ್ಭಿಣಿ ಮಾಡಿ ಅವಳಿಗೆ ಕೈ ಕೊಟ್ಟು ಹೋಗುವಂತಹ ಒಂದು ದೌರ್ಜನ್ಯ ಇರ್ಬೋದು ನೋಡಿ. ಈ ಥರ ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ, ಆಯಿತಾ ನೋಡಿ. ಇದು ಪ್ರಿಯಕರ ಅಂದರೆ ಅವಳು ಎಷ್ಟು ನಂಬಿರ್ತಾಳೆ. ಈ ಥರ ಭಾವನಾತ್ಮಕವಾಗಿಯೂ ಸಹ ಅವಳು ಶೋಷಣೆಗೆ ಒಳಗಾಗ್ತಾ ಇದ್ದಾಳೆ. ನಂತರದಲ್ಲಿ ಇನ್ನೂ ಆಗಲಿರುವ ನಿನ್ನ ಹತ್ಯೆ ನೋಡಿ, ಬೌದ್ಧಿಕವಾಗಿಯೂ ಸಹ ಅವಳನ್ನು ಶೋಷಣೆಗೆ ಒಳಪಡಿಸಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಅವಳು ಮುಂದೆ ಅವಳ ಹತ್ಯೆ ನಡೆಯುತ್ತೆ ಅನ್ನುವಂಥದ್ದೊಂದು ವಿಚಾರವನ್ನು ಇಟ್ಟುಕೊಂಡು ಸಹ ಅವರು ಸುದ್ದಿಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಅವಳು ಪ್ರತಿಯೊಂದು ಹಂತದಲ್ಲೂ ಅನುಭವಿಸಿದಂತಹ ಶೋಷಣೆ, ಪೀಡನೆ ಎಲ್ಲವನ್ನು ಸಹ ಹಂತವಾಗಿ ಅವ್ರು ಏನು ಮಾಡ್ತಿದ್ದಾರೆ, ಅದನ್ನು ಸುದ್ದಿಯನ್ನಾಗಿ ಮಾಡ್ತಾ ಇದ್ದಾರೆ. ಆ ಸುದ್ದಿಯನ್ನಾಗಿ ಮಾಡಿ ಜನರಿಗೆ ರುಚಿಯಾದಂತಹ, ನೋಡಿಲ್ಲಿ ಎಂತಹ ಪದವನ್ನು ಬಳಸಿದ್ದಾರೆ ಕವಿ ಅಂತಂದರೆ ರುಚಿಯಾದ ಅಂತ ಹೇಳ್ಬಿಟ್ಟು ಅವರಿಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇವು ಒಂದು ಹೆಣ್ಣಿನ ನೋವು, ಒಂದು ಹೆಣ್ಣಿನ ಮೇಲಿನ ನಡೆಯುವಂತಹ ಶೋಷಣೆ ಸಮಾಜಕ್ಕೆ ಒಂದು ರುಚಿಕರವಾದಂತಹ ವಿಷಯ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಅವರಿಗದು ಇಷ್ಟವಾಗುವಂತಹ ವಿಚಾರವಾಗಿದೆ. ಅದನ್ನು ಅವರು ಏನು, ಅಯ್ಯೋ ಆ ಶೋಷಣೆನ ತಡಿಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ನೋಡುವಂತಹ ವಿಚಾರಕ್ಕಿಂತಲೂ ಕುತೂಹಲದಿಂದ, ಆ ವಿಚಾರದ ಮೇಲಿನ ಆಸಕ್ತಿಯಿಂದ ನೋಡ್ತಾರೆ ಹೊರತು ಮುಂದೇನು ಅನ್ನುವಂಥದ್ದನ್ನು ಅವರಿಲ್ಲಿ ಯೋಚನೆಯೂ ಸಹ ಮಾಡೋದಿಲ್ಲ. ಒಂದು ರೀತಿ ಆ ರುಚಿಕರ ಅನ್ನುವಂಥ ಪದ ಸಮಾಜದ ಕೊಳಕು ಮನಸ್ಥಿತಿಯನ್ನು ತಿಳಿಸ್ತಾ ಇರುವಂಥದ್ದು. ಅವರಿಗೆ ಇಂತಹ ವಿಚಾರ, ಈ ಒಂದು ಹೆಣ್ಣಿನ ಮೇಲೆ ನಡೆಯುತ್ತಿರುವಂತಹ ವಿಚಾರ ರುಚಿಕರವಾದಂತಹ ವಿಚಾರವಾಗಿದೆ. ಇಷ್ಟಪಟ್ಟು ಅವರು ಅದನ್ನು ನೋಡ್ತಾ ಇದ್ದಾರೆ, ರುಚಿಕರವಾದ ಸುದ್ದಿಯಾಗಿ ಅವರು ಅದನ್ನು ಸವಿತಾ ಇದ್ದಾರೆ. ಆಯಿತಾ, ಅವರು ಅದಕ್ಕೆ ಪರಿಹಾರ ಏನು, ಇದನ್ನು ಹೀಗೆ ಸುದ್ದಿ ಮಾಡ್ದಲ್ಲೇ ಇದನ್ನು ನಿಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಟ್ಟು ಅದನ್ನು ಒಂದು ರುಚಿಕರ ಸುದ್ದಿಯಾಗಿ ಅವರು ನೋಡ್ತಾ ಇದ್ದಾರೆ. ಅವಳ ಒಂದು ನೋವು ಜನರಿಗೆ ಒಂದು ರುಚಿಕರ ಸುದ್ದಿಯಾಗಿದೆ. ಹಾಗೆ ಜನ ಅದನ್ನು ಹೆಚ್ಚು ನೋಡ್ತಾರೆ ಅನ್ನುವ ಕಾರಣದಿಂದಾಗಿ ಮಾಧ್ಯಮಗಳು ಸಹ ಅದನ್ನು ಬಿತ್ತರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾವೆ. ನಿತ್ಯವೂ ಸದ್ದಿಲ್ಲದೆ ಮನೆಯಲ್ಲಿ ಕೂತು ನೀನು ರೇಡಿಯೋ, TV, ಇಂಟರ್ನೆಟ್ಟಿನಲ್ಲಿ ಸುದ್ದಿಗಳನ್ನು ಓದುತ್ತಿ, ನೋಡುತ್ತಿ, ಕೇಳುತ್ತಿ. ನಿನ್ನ ಸುತ್ತಲಿನ ಗೌಜು ಗದ್ದಲಗಳ ಮಧ್ಯೆ ನೀನೇ ಈಗ ಗೌಣವಾಗಿದ್ದಿ. ನೀನು ನೋವೋ, ಸುದ್ದಿಯೋ, ಮನುಷ್ಯಳೋ, ಹೇಳು ಜಮುನಿ, ನೀನು ಯಾರು ಅಂತೇಳ್ಬಿಟ್ಟು ಇಲ್ಲಿ ವ್ಯಂಗ್ಯವಾಗಿ ಕೇಳ್ತಾರೆ. ನೋಡಿ, ಇಲ್ಲಿ ಹೆಣ್ಣು ಸಮಾಜದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಸಹ, ಅಂದರೆ ಅವಳು ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ಭಾವನಾತ್ಮಕವಾಗಿ, ಬೌದ್ಧಿಕವಾಗಿ ಪ್ರತಿ ಹಂತದಲ್ಲೂ ಸಹ ಅವಳು ಶೋಷಣೆಗೆ ಒಳಗಾಗ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಅಲ್ಲಿ ಪ್ರತಿ ಜನರು ಮನೆಯಲ್ಲಿ ಕೂತ್ಕೊಂಡು ಜಮುನಿಯ ಬದುಕನ್ನು ಅಥವಾ ಜಮುನಿಯ ಮೇಲೆ ನಡೀತಾ ಇರುವಂಥ ಶೋಷಣೆಯನ್ನು ಅಥವಾ ಒಂದು ಹೆಣ್ಣಿನ ಮೇಲೆ ನಡೀತಾ ಇರುವಂಥ ಶೋಷಣೆಯನ್ನು TV, ರೇಡಿಯೋ, ಇಂಟರ್ನೆಟ್ಗಳ ಮೂಲಕವಾಗಿ
ಜನ ನೋಡ್ತಾ ಇದ್ದಾರೆ. ಆಯಿತಾ, ಸುದ್ದಿಗಳನ್ನು ನೋಡ್ತಾ ಇದ್ದಾರೆ. ಟಿವಿಯಲ್ಲಿ ನೋಡುವವರು ನೋಡ್ತಾರೆ, ರೇಡಿಯೋದಲ್ಲಿ ಕೇಳುವವರು ಕೇಳ್ತಾರೆ, ಹಾಗೆ ಇಂಟರ್ನೆಟ್ನಲ್ಲಿ ಓದುವವರು ಓದ್ತಾರೆ. ಹೀಗೆ ವಿವಿಧ ಮಾಧ್ಯಮಗಳ ಮೂಲಕ ಆ ಹೆಣ್ಣಿನ ಮೇಲೆ ನಡೆಯುವಂತಹ ದೌರ್ಜನ್ಯ, ಶೋಷಣೆ, ಅತ್ಯಾಚಾರ ಪ್ರತಿಯೊಬ್ಬರ ಮನೆಯ ಕೋಣೆಯನ್ನು ತಲುಪ್ತಾ ಇದೆ. ಸಮಾಜ ಅವಳ ನೋವನ್ನು ಶಮನಪಡಿಸುವಂತಹ ಬದಲು, ಅವಳ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರವನ್ನು ನಿಲ್ಲಿಸುವ ಬದಲು ಅದನ್ನು ರುಚಿಕರ ಸುದ್ದಿಯಾಗಿ ಸವಿತಿರುವಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಆಯಿತಾ, ಇಲ್ಲಿ ಒಂದು ಸಣ್ಣ ಮಾಹಿತಿಯು ಸ್ಫೋಟದ ಹಾಗೆ ಪ್ರಸಾರ ಆಗುವಂತಹ ಇವತ್ತಿನ ಒಂದು ಕಾಲದಲ್ಲಿ ಜನರಲ್ಲಿ ಸಂವೇದನೆ ಅನ್ನುವಂಥದ್ದು ಸತ್ತು ಹೋಗಿದೆ. ಬರೀ ಕುತೂಹಲ ಮಾತ್ರ ಉಳಿದಿರುವಂಥದ್ದು. ಅಂದರೆ ಆ ವಿಷಯವನ್ನು ನೋಡಬೇಕು ಅನ್ನೋ ಕುತೂಹಲ ಉಳಿದಿದೆ ಹೊರತು, ಅಯ್ಯೋ ಪಾಪ ಹಿಂಗಾಯ್ತಲ್ಲ, ಇದಕ್ಕೆ ಪರಿಹಾರ ಏನು ಅನ್ನುವಂಥ ಒಂದು ಸಂವೇದನೆ ಅನ್ನುವಂಥದ್ದು ಮರ್ತು ಹೋಗಿಬಿಟ್ಟಿದೆ ಜನರಿಗೆ. ಜನ ಅದನ್ನು ಮರ್ತು ಬಿಟ್ಟಿದ್ದಾರೆ. ಈಗ ಎಲ್ಲೋ ಯಾರ್ದೋ ಮೇಲೆ ಏನೋ ಒಂದು ಕೆಟ್ಟ ಘಟನೆ ನಡೀತಾ ಇದ್ರೆ ಅಥವಾ ಯಾರನ್ನೋ ಕೊಲೆ ಮಾಡ್ತಿದ್ರೆ ಜನ ಕೇವಲ ಕುತೂಹಲ ಕಣ್ಣುಗಳಿಂದ ನೋಡ್ತಾರೆ ಹೊರತು ಅದನ್ನು ಕಾಪಾಡಬೇಕು, ರಕ್ಷಿಸಬೇಕು ಅನ್ನುವಂತಹ ಒಂದು ಸಂವೇದನೆ ಅವರಲ್ಲಿ, ಅಥವಾ ಒಂದು ಪ್ರೀತಿ, ಕರುಣೆ, ಅನುಕಂಪ ಅನ್ನುವಂಥದ್ದು ಅವರಲ್ಲಿ ಹೊರಟು ಹೋಗಿದೆ. ಆಯಿತಾ, ಹಾಗಾಗಿ ಅವರು ಈ ಒಂದು ಏನು ಸುತ್ತಲಿನ ಗೌಜು ಗದ್ದಲುಗಳ ಮಧ್ಯೆ ನೀನೇ ಈಗ ಗೌಣವಾಗಿದ್ದಿ. ಆ ಮಹಿಳೆಯ ಶೋಷಣೆ, ನೋವುಗಳು ಯಾರ ಗಮನಕ್ಕೂ ಸಹ ಬರ್ತಾನೆ ಇಲ್ಲ, ಅದು ಯಾರಿಗೂ ಲೆಕ್ಕಕ್ಕೆ ಸಿಗ್ತಾನೆ ಇಲ್ಲ. ಆಯಿತಾ, ಹಾಗಾಗಿ ಕೊನೆಯಲ್ಲಿ, ಕವಿತೆಯ ಕೊನೆಯಲ್ಲಿ ಅಲ್ಲಿ ಕವಿ ಪ್ರಶ್ನೆ ಕೇಳ್ತಿದ್ದಾರೆ, ಜಮುನಿ ನೀನು ಯಾರು? ಅವಳು ಮನುಷ್ಯ ಅನ್ನೋದನ್ನು, ಅವಳು ಮನುಷ್ಯ ಆಗಿದ್ದರೆ ಇನ್ನೊಬ್ಬರು ಮನುಷ್ಯರು ಈ ಥರ ಇವಳ ಒಂದು ನೋವನ್ನು ಅಥವಾ ಶೋಷಣೆನ, ದೌರ್ಜನ್ಯವನ್ನು ಈ ಥರ ಸುದ್ದಿಯಾಗಿ ಮಾಡಿ ಅದರಿಂದ ಲಾಭ ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇರಲಿಲ್ಲ. ಅದಕ್ಕೆ ಅವರಿಗೆ ಈಗ ಅನುಮಾನ ಬಂದು ಕೇಳ್ತಾರೆ, ನೀನು ನೋವು ಅಥವಾ ಜನ ನಿನ್ನನ್ನು ಏನು ಅಂದ್ಕೊಂಡಿದ್ದಾರೆ? ನೀನು ನೋವು ಅಥವಾ ನಿನ್ನ ಒಂದು ಸುದ್ದಿ ಅಂದ್ಕೊಂಡಿದ್ದಾರೋ ಅಥವಾ ನಿನ್ನ ಮನುಷ್ಯ ಅಂತ ಅಂದ್ಕೊಂಡಿದ್ದಾರೆ, ಏನು ಅಂದ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಕವಿ ಇಲ್ಲಿ ಪ್ರಶ್ನೆನ ಕೇಳ್ತಿದ್ದಾರೆ. ಇದು ಬರೀ ಜಮುನಿ ಒಬ್ಬಳೇ ಅನುಭವಿಸ್ತಿರುವಂಥದ್ದಲ್ಲ, ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ಹೆಣ್ಣು ಮಗಳು ಅನುಭವಿಸ್ತಾ ಇರುವಂಥದ್ದು, ಇವತ್ತಿನ ಬಹುತೇಕ ಹೆಣ್ಣು ಮಕ್ಕಳು ಅನುಭವಿಸ್ತಾ ಇರುವಂಥದ್ದು. ಹಾಗಾಗಿ ಅವರು ಇಲ್ಲಿ ಮನುಷ್ಯನಿಗೆ ಕೇಳ್ತಾ ಇದ್ದಾರೆ. ಅಂದರೆ ಮನುಷ್ಯರು ಅಥವಾ ಇವತ್ತಿನ ಜನರು ಏನು ಅಂದ್ಕೊಂಡಿದ್ದಾರೆ ಹೆಣ್ಣು ಮಗಳನ್ನು? ಅದೊಂದು ಮನುಷ್ಯಳು ಅಂದ್ಕೊಂಡಿದ್ದಾಳೋ ಅಥವಾ ಹೆಣ್ಣು ಮಗಳನ್ನ ಒಂದು ಸುದ್ದಿ ಅಂದ್ಕೊಂಡಿದ್ದಾರೋ ಅಥವಾ ನೋವು ಅಂದ್ಕೊಂಡಿದ್ದಾರೋ? ಆಯಿತಾ, ಒಬ್ಬ ಮನುಷ್ಯನನ್ನು ನಾವು ಬರೀ ಕೇವಲ ಒಂದು ಸುದ್ದಿ ಅನ್ನೋ ರೀತಿಯಲ್ಲಿ ನೋಡಿದ್ರೆ, ಆಯಿತಾ, ಆ ಒಂದು ವಿಚಾರವನ್ನು, ಅವಳ ಮೇಲೆ ನಡೀತಿರುವಂಥ ದೌರ್ಜನ್ಯವನ್ನು ಒಂದು ಸುದ್ದಿ ಅಂದ್ಕೊಂಡು ನೋಡಿ, ಆ ಸುದ್ದಿಯನ್ನು ಬರೀ ಜಗತ್ತಿನ ತುಂಬ ಪ್ರಚಾರ ಮಾಡೋದಕ್ಕೋಸ್ಕರವಾಗೇ ನಿಂತ್ಕೊಂಡಾಗ ಅಲ್ಲಿ ಮನುಷ್ಯತ್ವ ಅನ್ನೋದು ಕಳೆದು ಹೋಗಿದೆ. ಹೀಗೆ ಮಹಿಳೆಯರ ವಿಚಾರದಲ್ಲಿ ಇವತ್ತು ಹೇಗೆ ಮನುಷ್ಯತ್ವ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಆಯಿತಾ, ಇಲ್ಲಿ ನಾಗರಿಕತೆ ದೊಡ್ಡ ಸೋಲನ್ನು ಅನುಭವಿಸಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನಾವು ಪ್ರತಿದಿನ ಟಿವಿಯಲ್ಲೋ ಮೊಬೈಲ್ನಲ್ಲೋ ನೋಡುವಂತಹ ಪ್ರತಿಯೊಂದು ಕ್ರೂರ ಸುದ್ದಿಯ ಹಿಂದೆ ಒಬ್ಬ ಜಮುನಿ ಇದ್ದೇ ಇರ್ತಾಳೆ. ಅವಳ ನೋವು ನಮಗೆ ಚರ್ಚೆ ವಿಷಯವಾಗಿರುತ್ತೆ ಹೊರತು ಅವಳ ಬದುಕಿನ ಬದಲಾವಣೆಗೆ ದಾರಿ ಆಗ್ತಿಲ್ಲ ಅನ್ನುವಂತಹ ಕಟು ವಾಸ್ತವವನ್ನು ಈ ಒಂದು ಕವಿತೆ ತೋರಿಸುವಂಥದ್ದು. ಅಂದರೆ ಮಾಧ್ಯಮಗಳು ತಮ್ಮ ಮಾಧ್ಯಮದ ಪ್ರಸಾರವನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರವಾಗಿ ಹೆಣ್ಣು ಮಗಳ ನೋವನ್ನು ಅವರು ಮಾರಾಟದ ವಸ್ತುವನ್ನಾಗಿ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಹೆಣ್ಣು ಮಗಳ ದುಃಖವನ್ನು ಬೇರೆಯವರು ಆನಂದಿಸುವ ಅಥವಾ ಚರ್ಚಿಸುವಂತಹ ಸರಕು ಆಗಿ ಮಾರ್ಪಟ್ಟಿರುವಂಥದ್ದು ಇವತ್ತಿನ ಸಮಾಜದಲ್ಲಿ ನೋಡ್ಬೋದಾಗಿದೆ. ನೋಡಿ, ಇವತ್ತು ಅವಳ ನೋವು ವ್ಯಾಪಾರ ಆಗಿದೆ ಹೊರತು ಅವಳಿಗೆ ಏನಾಗಬಹುದು? ಈಗ ಯಾವುದೋ ಒಂದು ಅತ್ಯಾಚಾರದ ಘಟನೆಯನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದಾಗ, ಮತ್ತೆ ಪ್ರಸಾರ ಮಾಡಿದಾಗ ಅದನ್ನು ನೋಡಿದಂತಹ ಹೆಣ್ಣು ಮಗಳು ಅನುಭವಿಸುವಂತಹ ಮಾನಸಿಕ ಯಾತನೆ ಏನಿದೆಯೋ ಅದು ಯಾರಿಗೂ ಸಹ ಬೇಕಾಗ್ತಿಲ್ಲ. ಅವರ ಮುಖವನ್ನು ಮತ್ತೆ ತೋರಿಸುವಂಥದ್ದು, ಇದೆಲ್ಲ ಮಾಡಿ ಅವ್ರನ್ನ ಮತ್ತಷ್ಟು ಕುಗ್ಗಿಸುವಂಥ ಕೆಲಸ ಮಾಡ್ತಾರೆ. ತಮ್ಮ ಪ್ರಸಾರವನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅವರ ಒಂದು ನೋವನ್ನು
ತಮ್ಮ ಮಾರಾಟದ ವಸ್ತುವನ್ನಾಗಿ ಮಾಡಿಕೊಂಡಿದ್ದಾರೆ. ಆದರೆ ಅವರ ಒಂದು ವ್ಯಕ್ತಿತ್ವವನ್ನು ಗೌಣವಾಗಿದ್ದಾರೆ. ಇದರಿಂದ ಅವರಿಗೆ ಏನಾಗುತ್ತೆ, ನಾವು ಈ ಥರ ಪ್ರಚಾರ ಮಾಡೋದ್ರಿಂದ ಹೆಣ್ಣು ಮಗಳು ಅನುಭವಿಸುವಂತಹ ಸಮಸ್ಯೆ ಏನು ಅನ್ನೋದನ್ನು ಯೋಚನೆ ಮಾಡ್ದಲೆ ಅವಳು ಗೌಣ ಅಂದರೆ ಲೆಕ್ಕಕ್ಕಿಲ್ಲ, ಅವಳ ಅಸ್ತಿತ್ವವನ್ನು ಕಡೆಗಣಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಉದಾಹರಣೆಗೆ ಒಂದು ಅತ್ಯಾಚಾರದ ಘಟನೆ ನಡೆದಂಥ ಸಂದರ್ಭದಲ್ಲಿ ಅದನ್ನು ಕಾನೂನು, ರಾಜಕೀಯ ಅಥವಾ ಈ ಮಸಾಲೆಯುಕ್ತ ಅಂಶಗಳನ್ನ ಸೇರಿಸ್ಬಿಟ್ಟು ಇನ್ನಷ್ಟು ಅದನ್ನು ಈ ಜನರಿಗೆ ಇಷ್ಟ ಆಗುವ ಹಾಗೆ ಆ ರೀತಿಯ ಪದಗಳನ್ನ ಉಪಯೋಗಿಸಿ ಮಾತಾಡೋದನ್ನು ಬಿಟ್ಟರೆ ಆ ಒಂದು ಸಂತ್ರಸ್ತೆ ಅನುಭವಿಸ್ತಿರುವಂತಹ ಮಾನಸಿಕ ನರಕದ ಬಗ್ಗೆ ಯಾರಿಗೂ ಸಹ ನಿಜವಾದ ಕಾಳಜಿ ಅನ್ನುವಂಥದ್ದು ಇರೋದೇ ಇಲ್ಲ. ಆಯಿತಾ, ಆ ಜಮುನಿ ಅನ್ನುವಂಥ ಜೀವಂತ ಹೆಣ್ಣು ಮಗಳು ಅವಳು ಈಗ ಅನುಭವಿಸ್ತಿರುವಂತಹ ನೋವಿಗಿಂತ ಅವಳ ಸುತ್ತ ಸೃಷ್ಟಿಯಾದಂತಹ ಆ ಒಂದು ಸುದ್ದಿ ಏನಿರುತ್ತೋ ಅದೇ ಇಲ್ಲಿ ಸಮಾಜದಲ್ಲಿ ಮಹತ್ವವನ್ನು ಪಡ್ಕೊಳ್ಳುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಆಯಿತಾ, ಅವಳು ಹೇಗೆ ಸಮಾಜಕ್ಕೆ ಜನರಿಗೆ ಒಂದು ಅವಳ ನೋವು, ಅವಳ ಸಂಕಟಗಳು ಮಾರಾಟದ ಸರಕುಗಳಾಗಿರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಪದ್ಯದಲ್ಲಿ ಅರ್ಥ ಮಾಡ್ಕೊಳ್ಬೋದಾಗಿದೆ. ಅಂದರೆ ಈ ಒಂದು ಸಮಾಜ ಪರಪೀಡಕದ ಗುಣವನ್ನು ಹೇಗೆ ತೋರಿಸ್ತಾ ಇದೆ, ಇತರರ ನೋವನ್ನು ತಮಗೆ ಬೇಕಾದಂತೆ ಹೇಗೆ ಬಣ್ಣ ಹಚ್ಚಿ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವಂತಹ ಕ್ರೂರ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ, ಹೆಣ್ಣಿನ ನೋವು ಹೇಗೆ ಮಾರಾಟದ ಸರಕಾಗಿದೆ ಅನ್ನುವಂಥದ್ದು ಈ ಒಂದು ಕವಿತೆಯಲ್ಲಿ ವ್ಯಕ್ತವಾಗುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಧನ್ಯವಾದಗಳು.